ನಮ್ಮ ಕಾರ್ಯಚಟುವಟಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮಗೆ ಮಹಾನಗರ ಪಾಲಿಕೆ ಬೇಡ, ನಮಗೆ ನಮ್ಮ ಗ್ರಾಮವನ್ನಾಗಿ ಉಳಿಸಲಿ ಅಂತ ನಾವು ಡಿ ಸಿ ಅವರಿಗೆ ಮನವಿ ಮಾಡ್ಕೊಂತ ಮತ್ತು ಸಂತೋಷ್ ಅವರಿಗೆ ಕೂಡ ಮನವಿ ಮಾಡ್ತೀವಿ. ಯಾಕಂದ್ರೆ ಈಗ ಪ್ರತಿ ಪ್ರತಿ ನಾವು ಎಲ್ಲವನ್ನೂ ಕಳ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಾವು ಅಣ್ಣ ತಮ್ಮರ ಬಾಧೆ ಸಿಟಿ ಒಳಗೆ ಇವತ್ತು ನೋಡ್ತಾ ಇದೀವಿ. ಯಾರ ಹತ್ರ ಮನೆಗೆ ಆಂಬುಲೆನ್ಸ್ ಗಾಡಿ ತರಬೇಕಾಗತ್ತೆ, ಓಂ ಶಾಂತಿ ಗಾಡಿ. ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಒಳ್ಳೆಯವರ ಕೆಲಸ ಮಾಡ್ತಾ ಇದೀವಿ. ಮನೆಯಲ್ಲಿ ಮನೆಯಲ್ಲಿ ಏನಾದ್ರು ಘಟನೆಗಳಾದ್ರೆ ನಾವೆಲ್ಲರೂ ಕೂಡ ನಿಂತು ನಮ್ಮ ಹಳ್ಳಿಯ ಸಭೆಗಳ ಮುಖಾಂತರ ಕಾರ್ಯನಿರ್ವಹಿಸಲು ಹೋಗ್ತಾ ಇದೀವಿ. ಇವತ್ತು ಎಷ್ಟೋ ಜನ ನೋಡ್ತಾ ಇದೀವಿ ಸಿಟಿ ಒಳಗೆ ಟ್ಯಾಕ್ಸ್ ಕಟ್ತಾ ಇದಾರೆ, ಏನೆಲ್ಲ ಮಾಡ್ತಾ ಇದಾರೆ. ನಮ್ಮ ಹಳ್ಳಿಯಲ್ಲಿ ನಾವು ಗ್ರಾಮ ಪಂಚಾಯತಿ ನಾಳೆ ಬಂದು ಕಟ್ತೀವಿ ಅಂತಂದ್ರೆ ಆಯ್ತು ಪಕ್ಕ ಟಂತಿ ಕಸ ಅಂತ ಮಾಡ್ಕೊಡ ಅವ್ರಿಗೆ ಬರ್ತದೆ. ಮುಂದಿನ ನಿರ್ಮಾಣಗಳಲ್ಲಿ ನಾವು ಕೂಡ ಮತ್ತೆ ಉಗ್ರ ಹೋರಾಟ ಮಾಡಬೇಕಾಗುತ್ತಂತ ತಮ್ಮಲ್ಲಿ ಇವತ್ತು ನಾನು ಮಾತು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಬಹಳ ಅತ್ಯಂತ ಶಾಂತ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ಪ್ರತಿಯೊಬ್ಬ ರೈತ ಮುಖಂಡರಿಗೆ, ಯುವಕರಿಗೆ ನಾನು ಬೆಳಗ್ಗೆಯಿಂದನೇ ಇವತ್ತು ಮೀಟಿಂಗ್ಗಳು ಪ್ರಾರಂಭ ಆಗಿದ್ವು. ಈ ಮೀಟಿಂಗಲ್ಲಿ ಬರೋಕ್ಕಾಗಲಿಲ್ಲ, ತಡವಾಗಿ ಬಂದಿದ್ದೀನಿ. ಅದಕ್ಕೆ ದಯಮಾಡಿ ತಾವು ಸಂಸ್ಕೃತ ನಾವು ಜಿಲ್ಲಾಡಳಿತ ವಿಶೇಷವಾಗಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇನೆ. ಅತ್ಯಂತ ಪ್ರಾಮಾಣಿಕತೆಯಿಂದ, ಸೂಕ್ಷ್ಮತೆಯಿಂದ ಇದನ್ನು ನಾನು ಗಣಿಗೆ ಇಟ್ಟುಕೊಂಡು ಸರ್ಕಾರಕ್ಕೆ ನಾನು ಗಮನವನ್ನು ತಂದು ಆದಷ್ಟು ಮಟ್ಟಿಗೆ ಬಹುತೇಕ ಇನ್ನೊಂದು ವಾರ 2 ವಾರದಲ್ಲಿ ಅಥವಾ 3 ವಾರದಲ್ಲಿ ನಿಮಗೆ ಇದಕ್ಕೆ ಆದಷ್ಟು ಮಟ್ಟಿಗೆ ಸೂಕ್ತವಾದಂಥ ನಿಮಗೊಂದು ನಾನು ರಿಸಲ್ಟ್ ಅನ್ನು ಕೊಡ್ತೀನಿ ಅಂತ ಈ ಸಂದರ್ಭಕ್ಕೆ ನಾನು ಮಾತನ್ನು ಮುಗಿಸ್ತೀನಿ.